ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಮ್ಯಾಕ್ಸಿ ರಿಚ್ ಡೈಲಿ ಮಲ್ಟಿವೈಟಮಿನ್ ಬಗ್ಗೆ. ಇಲ್ಲ ಅದಕ್ಕೆ ಮ್ಯಾಕ್ಸಿ ರಿಚ್ ಕ್ಯಾಪ್ಸೂಲ್ ಅಂತಾನೆ ಅಂತಾರ್ರಿ. ಸೊ ಮ್ಯಾಕ್ಸಿ ರಿಚ್ ಕ್ಯಾಪ್ಸೂಲ್ ಅಂದ್ರೆ ಏನು, ಅದ್ರೊಳಗೆ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮಗೆ ಈ ಕ್ಯಾಪ್ಸೂಲ್ ಅನ್ನು ಬರೆದು ಕೊಡ್ತಾರೆ, ಇಲ್ಲ ಇದನ್ನ ತಗೊಳೋದ್ರಿಂದ ನಿಮಗೆ ಏನೇನು ಲಾಭ ಆಗೋದಿದೆ, ಮತ್ತೆ ಯಾವ ಪ್ರಮಾಣದಾಗ ನೀವು ಇದನ್ನ ಸೇವಿಸಬೇಕು, ಇದನ್ನ ತಗೊಂಡಾದ್ಮೇಲೆ ನಿಮಗೆ ಸೈಡ್ ಇಫೆಕ್ಟ್ ಏನೇನು ಆಗಬಹುದು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಮತ್ತು ಲಾಸ್ಟಿಗೆ ನನ್ನ ಅಭಿಪ್ರಾಯ ಏನೈತ್ರಿ ಈ ಕ್ಯಾಪ್ಸೂಲ್ ಬಗ್ಗೆ ಅದನ್ನ ಕೂಡ ನಾನು ನಿಮಗೆಲ್ಲ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಮ್ಯಾಕ್ಸಿ ರಿಚ್ ಕ್ಯಾಪ್ಸೂಲ್ ನೋಡ್ರಿ, ಇದು ಒಂದು ಮಲ್ಟಿ ವೈಟಮಿನ್ ಮತ್ತೆ ಮಲ್ಟಿ ಮಿನರಲ್ ಕ್ಯಾಪ್ಸೂಲ್ ರೀ. ಇದ್ರ ಕಂಟೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಪ್ರತಿ ಒಂದು ಕ್ಯಾಪ್ಸೂಲ್ ಒಳಗಡೆ ವೈಟಮಿನ್ ಸಿ 25 mg, ನಿಕೋಟಿನಮೈಡ್ 15 mg, ವೈಟಮಿನ್ B1 1 mg, ವೈಟಮಿನ್ B2 1 mg, ಕ್ಯಾಲ್ಸಿಯಂ ಡಿ ಪೆಂಥೋಥಿನೇಟ್ 1 mg, ವೈಟಮಿನ್ B6 0.5 mg, ಫಾಲಿಕ್ ಆಸಿಡ್ 50 ಮೈಕ್ರೋಗ್ರಾಮ್ಸ್, ವೈಟಮಿನ್ B12 0.5 ಮೈಕ್ರೋಗ್ರಾಮ್ಸ್, ವೈಟಮಿನ್ ಎ 16,000 ಇಂಟರ್ನ್ಯಾಷನಲ್ ಯೂನಿಟ್, ವೈಟಮಿನ್ D3 100 ಇಂಟರ್ನ್ಯಾಷನಲ್ ಯೂನಿಟ್, ವೈಟಮಿನ್ ಇ 5 ಇಂಟರ್ನ್ಯಾಷನಲ್ ಯೂನಿಟ್. ಇದ್ರಾಗ ಬಹಳಷ್ಟು ಮಿನರಲ್ಸ್ ಕೂಡ ಇರ್ತಾವ್ರಿ. ಯಾವಪ್ಪ ಅಂದ್ರ ಕ್ಯಾಲ್ಸಿಯಂ 75 mg, ಫಾಸ್ಫರಸ್ 58 mg, ಮೆಗ್ನೀಷಿಯಂ 3 mg, ಪೊಟ್ಯಾಷಿಯಂ 2 mg, ಮ್ಯಾಂಗನೀಸ್ 0.5 mg, ಜಿಂಕ್ 0.5 mg, ಕಾಪರ್ 0.45 mg, ಮಾಲಿಬ್ಡೆನಮ್ 0.1 mg, ಅಯೋಡಿನ್ 0.075 mg, ಮತ್ತು ಇದ್ರೊಳಗಡೆ ಲೆಸಿಥಿನ್ ಇರ್ತೈತ್ರಿ 14.1 mg ದಾಗ. ಮತ್ತು ಇದ್ರೊಳಗೆ ಕಲರಿಂಗ್ ಏಜೆಂಟ್ ಹಾಕಿರ್ತಾರ ಮತ್ತು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರ. ಲಘುನ ಈ ಕ್ಯಾಪ್ಸೂಲ್ಸ್ ಕೆಡಬಾರ್ದಂತ. ಈ ಕ್ಯಾಪ್ಸೂಲ್ ಅನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಸಿಪ್ಲಾ ಹೆಲ್ತ್ ಪ್ರೈವೇಟ್ ಲಿಮಿಟೆಡ್ ಅವರು. ಈ ಕ್ಯಾಪ್ಸೂಲ್ ಅನ್ನು 30 ಡಿಗ್ರಿ ಸೆಲ್ಸಿಯಸ್ ಒಳಗೆ ಸ್ಟೋರ್ ಮಾಡಬೇಕಾಗ್ತದೆ. ಅಂದ್ರೆ ನಿಮ್ಮ ಮನೆ ಒಳಗೆ ನಾರ್ಮಲ್ ತಾಪಮಾನ ಒಳಗೆ ಈ ಕ್ಯಾಪ್ಸೂಲ್ ಅನ್ನು ನೀವು ಇಡಬಹುದು. ಈಗ ಮಾತಾಡೋಣ ಇದ್ರ ಇಂಡಿಕೇಶನ್ ಬಗ್ಗೆ, ಯಾವ ಸಮಸ್ಯೆದಾಗ ನೀವು ಇದನ್ನ ಬಳಸಬಹುದು, ಇಲ್ಲ ಇದನ್ನ ತೊಗೊಳೋದ್ರಿಂದ ನಿಮ್ಗೆ ಏನ್ ಲಾಭ ಆಗೋದಿದೆ. ಸೊ ಈ ಕ್ಯಾಪ್ಸೂಲ್ ನೋಡ್ರಿ ನಿಮ್ಮ ನರ್ವಸ್ ಸಿಸ್ಟಮ್ ಫಂಕ್ಷನಿಂಗ್ ರೆಗ್ಯುಲೇಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಯಾರಿಗೆ ಜಾಸ್ತಿ ಹೊಟ್ಟೆ ಹಸಿಯಂಗಿಲ್ಲ ಅವ್ರದ್ದು ಹೊಟ್ಟೆ ಹಸಿಯಂಗ್ ಮಾಡಿಕೊಡ್ತೈತಿ. ನಿಮಗೆ ಬಹಳ ವೀಕ್ನೆಸ್ ಆಗ್ತೈತಿ, ಬಹಳ ದಣು ಆಗ್ತೈತಿ ಅಂದ್ರೆ ಅದನ್ನ ಕಡಿಮೆ ಮಾಡ್ತೈತಿ. ನಿಮ್ಮ ಮೈಯಾಗ ಏನಾರ ರಕ್ತಾಂಶ ಕಡಿಮೆ ಇದೆ ಅಂದ್ರೆ ಅಲ್ಲಿ ಇದನ್ನ ನೀವು ಬಳಸಬಹುದು. ಮತ್ತೆ ನಿಮ್ದು ಮಸಲ್ ನರ್ವ್ಸ್ ಪ್ರಾಪರ್ ಫಂಕ್ಷನ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡಿಕೊಡ್ತೈತಿ. ನಿಮ್ಗೇನ್ರ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಐತೆ ಅಂದ್ರೆ ಪೋಷಕ ತತ್ವ ನಿಮ್ಮ ಮೈಯಾಗ ಕಡಿಮೆ ಅದಾವ, ನೀವು ಚೆನ್ನಾಗಿ ಊಟ ಮಾಡಂಗಿಲ್ಲ ಅಂದ್ರೆ ಆ ಕಂಡೀಷನ್ ಇದನ್ನ ತಗೋಬಹುದು. ಇಲ್ಲ ಯಾವ್ದಾರ ರೋಗಿ ಇದೆ ನೋಡ್ರಿ, ಅವು ಬಹಳ ದಿನಲಿಂತ್ರ ಒಂದು ರೋಗಲಿಂತ್ರ ಗ್ರಸಿತದನಂದ್ರ ಅವು ತಾಕತ್ ಕೊಡ್ಲಿಕ್ಕೆ ಇದನ್ನ ಕೊಟ್ಟಿರ್ತಾರ. ಇಲ್ಲ ನಿಮ್ದೇನ್ರ ಆಪರೇಷನ್ ಆಗೈತಪ್ಪ, ಆಪರೇಷನ್ ಆದ್ಮೇಲೆ ನಿಮ್ಗ ಶಕ್ತಿ ಸಿಗ್ಲಿ ಆ ಕಂಡೀಷನ್ ಇದನ್ನ ನಿಮ್ಗೆ ಬರ್ದ್ ಕೊಟ್ಟಿರ್ತಾರ. ಮತ್ತೆ ಗರ್ಭವತಿ ಮಹಿಳೆಯರಿಗೆ ಮತ್ತೆ ಯಾವ ತಾಯಿ ಅಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡ್ತಾರ ನೋಡ್ರಿ, ಅವ್ರಿಗೆ ಕೂಡ ಇದನ್ನ ಬರ್ದ್ಕೊಡ್ಲಾಗ್ತೈತಿ. ಮತ್ತೆ ಯಾರಿಗೆ ವಯಸ್ಸಾಗಿರ್ತೈತಿ ನೋಡ್ರಿ, ಓಲ್ಡ್ ಏಜ್ ಪೇಷಂಟ್ ಯಾರು ಇರ್ತಾರ ಅವ್ರಿಗೆ ಕೂಡ ಇದನ್ನ ಬರ್ದ್ಕೊಡ್ಲಾಗ್ತೈತಿ. ಇಲ್ಲ ನಿಮ್ಗೆ ಏನ್ರ ಬಹಳ ಗಂಭೀರ ರೋಗ ಇದೆ ಅಂದ್ರೆ ಅಂತ ಕಂಡೀಷನ್ನೇ ನಿಮ್ ಬಾಡಿ ತಾಕತ್ ಕೊಡ್ಲಿಕ್ಕೆ ಇದನ್ನ ಬರ್ದ್ಕೊಟ್ಟಿರ್ತಾರ. ಈ ಕ್ಯಾಪ್ಸೂಲ್ ನಿಮ್ ಮೂಳೆ, ನಿಮ್ ತ್ವಚಾ, ನಿಮ್ ಕೂದಲ ಏನೈತಿ ನೋಡ್ರಿ ಅದ್ರ ಸ್ವಾಸ್ಥ್ಯ ಕಾಪಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ಮೈ ಒಳಗೆ ಎನರ್ಜಿ ಲೆವೆಲ್ ಅನ್ನು ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಇದೇ ರೀತಿ ಇನ್ನಷ್ಟು ಬಹಳಷ್ಟು ಕಂಡೀಷನ್ಸ್ ಅದಾವ್ರಿ. ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ಬರ್ದು ಕೊಡ್ಬೋದು, ಅಲ್ಲಿ ಕೂಡ ನೀವು ಇದರ ಉಪಯೋಗ ಮಾಡಬಹುದು. ಈಗ ಇದರದ್ದು ಡೋಸೇಜ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲಿ ನಾನು ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಮೇಲೆ ಇದೆ ಅವ್ರು ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಒಂದು ದಿನಕ್ಕೆ ಒಂದೇ ಕ್ಯಾಪ್ಸೂಲ್ ಬಳಸಬೇಕು. ಇದನ್ನ ಊಟ ಆದ್ಮೇಲೆ ತಗೋಬೇಕ್ರಿ. ಮತ್ತು ಇದನ್ನ ನೀವು 1 ಗ್ಲಾಸ್ ನೀರ್ ಜೊತೆಗೆ, ನಾರ್ಮಲ್ ನೀರ್ ಜೊತೆಗೆ ತಗೋಬಹುದು. ಮತ್ತಿಲ್ಲ ಇದನ್ನ 1 ಗ್ಲಾಸ್ ಜ್ಯೂಸ್ ಜೊತೆಗೆ, ಇಲ್ಲ 1 ಗ್ಲಾಸ್ ಹಾಲ್ ಜೊತೆಗೆ ಕೂಡ ತಗೋಬಹುದ್ರಿ. ಈ ಕ್ಯಾಪ್ಸೂಲ್ ಡಾಕ್ಟರ್ ನಿಮ್ಗೆ ಏನಾರ 3 ತಿಂಗಳ ಕಂಟಿನ್ಯೂ ಯೂಸ್ ಮಾಡಕ್ ಹೇಳ್ಯಾರಂದ್ರ 3 ತಿಂಗಳು ತಗೊಂಡಾದ್ಮೇಲೆ 15 ದಿನ ನಡಬರ್ ಗ್ಯಾಪ್ ಕೊಡ್ಬೇಕ್ರಿ. ಅದಾದ್ಮೇಲೆ ಡಾಕ್ಟರ್ ಮತ್ತೆ ಕಂಟಿನ್ಯೂ ಮಾಡಕ್ ಹೇಳಾವಂತಾರಂದ್ರ ಮತ್ತೆ ಕಂಟಿನ್ಯೂ ಮಾಡ್ರಿ, ಇಲ್ಲ ಅಂದ್ರೆ ಅವ್ರು ಹೆಂಗ್ ಹೇಳಾವಂತಾರ ಆ ರೀತಿ ನೀವು ಇದರ ಉಪಯೋಗ ಮಾಡಬಹುದು. ಈ ಕ್ಯಾಪ್ಸೂಲ್ ನೀವೇನ್ರ ತಗೊಳಂತೀರಂದ್ರ ನಿಮ್ಗೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬೋದು ನೋಡ್ರಿ. ಓವರ್ ಡೋಸೇಜ್ ಜಾಸ್ತಿ ಪ್ರಮಾಣದಾಗ ಈ ಕ್ಯಾಪ್ಸೂಲ್ ನೀವೇನ್ರ ಸೇವನೆ ಮಾಡಕ್ ಹೊಂತೀರಂದ್ರ ನೀವು ಹೊಟ್ಯಾಗ ಬೆಂಕಿ ಹದ್ದಂಗ ಅನ್ಸ್ಬೋದು, ವಿಪರೀತ ತಲೆನೋವು ಆಗ್ಬೋದು, ನಿಮ್ ಎದಿ ಬಡ್ತ ಬಹಳ ಜಾಸ್ತಿ ಆಗ್ಬೋದು. ಈ ಕ್ಯಾಪ್ಸೂಲ್ ಸಣ್ಣ ಹುಡುಗರಿಗೆ ಕೊಡಕ್ ಹೋಗ್ಬೇಡ್ರಿ. ಈ ಕ್ಯಾಪ್ಸೂಲ್ ಏನಿದೆ ನೋಡ್ರಿ, ಮ್ಯಾನುಫ್ಯಾಕ್ಚರಿಂಗ್ ಲಿಂತ್ರ 24 ತಿಂಗಳ ಮಟ್ಟ ಇದರ ಎಕ್ಸ್ಪೈರಿ ಇರ್ತೈತ್ರಿ. ಇದ್ರದ್ದು ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರ ಇದು ನಿಮ್ಗ 119 ರೂಪೀಸ್ನಾಗ 10 ಕ್ಯಾಪ್ಸೂಲ್ ಒಂದು ಸ್ಟ್ರಿಪ್ ಸಿಗ್ತೈತಿ. ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರ ಓವರ್ ದ ಕೌಂಟರ್ ನೀವು ಇದನ್ನ ನಿಮ್ ಹತ್ರ ಇರೋ
ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ತಗೋಬಹುದು. ಇದಕ್ಕೆ ನಿಮ್ಗೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅವಶ್ಯಕತೆ ಇರಂಗಿಲ್ಲ. ಈಗ ನನ್ನ ಅಭಿಪ್ರಾಯ ಏನು ಈ ಕ್ಯಾಪ್ಸೂಲ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೋಡ್ರಿ. ನಿಮಗೆ ಯಾವ್ದಾರ ನಿಮ್ಮ ಮೈಯಾಗ ಪರ್ಟಿಕ್ಯುಲರ್ ವೈಟಮಿನ್ D3, ಕ್ಯಾಲ್ಸಿಯಮ್, ಐರನ್ ಡೆಫಿಷಿಯನ್ಸಿ ಐತಂದ್ರ ಅಂತ ಕಂಡೀಷನ್ಸ್ನಾಗ ಈ ಗುಳಿಗೆ ನಿಮ್ಗೆ ಅಷ್ಟು ಇಫೆಕ್ಟ್ ಆಗಂಗಿಲ್ಲ. ಯಾಕಂದ್ರೆ ಇದು ಎಲ್ಲ ವೈಟಮಿನ್ ಮಿನರಲ್ ಮಾತ್ರ ಬಹಳ ಕಡಿಮೆ ಪ್ರಮಾಣದಾಗ ಇರ್ತೈತ್ರಿ. ಸೊ ನಿಮ್ಗೆ ರೆಕಮೆಂಡೆಡ್ ಡೋಸ್ ಏನಿರ್ತೈತಿ ಅದು ಜಾಸ್ತಿ ಪ್ರಮಾಣದಾಗ ಇರ್ತೈತಿ. ಸೊ ಅಂತ ಕಂಡೀಷನ್ನಾಗ ಇದು ನಿಮ್ಗೆ ಒಳ್ಳೆ ಮಾತ್ರೆ ಅಲ್ಲ ರೀ. ಮತ್ತೆ ಈ ಕ್ಯಾಪ್ಸೂಲ್ ರೇಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಅದು ಕೂಡ ಸ್ವಲ್ಪ ಇದೇ ಕ್ಯಾಟಗರಿ, ಇದೇ ಪ್ರಾಡಕ್ಟ್ ಕ್ಯಾಟಗರಿದಾಗ ಇದು ಸ್ವಲ್ಪ ತುಟ್ಟಿ ಐತಂತಾನೆ ಹೇಳ್ಬೋದು. ಬೇರೆ ಪ್ರಾಡಕ್ಟ್ಸ್ ಯಾವ ಅದಾವ ಇದ ರೇಂಜ್ನಾಗ ಅವು ಸ್ವಲ್ಪ ಕಡಿಮೆ ರೇಟ್ ಅದಾವ್ರಿ. ಮತ್ತ ಈ ಕ್ಯಾಪ್ಸೂಲ್ ನೀವೇನ್ರ ಉಪಯೋಗ ಮಾಡಕ್ ಕುಂತೀರಂದ್ರ ಅದ್ರ ಜೊತೆಗೆ ನೀವು ಒಳ್ಳೆ ಆಹಾರ ತಗೋಬೇಕು, ಒಳ್ಳೆ ಡೈಟ್ ತಗೋಬೇಕ್ರಿ ಕಂಪಲ್ಸರಿ. ಬರೀ ನೀವು ಕ್ಯಾಪ್ಸೂಲ್ ತಿನ್ನೋಂತೀನಿ ನನಗೆಲ್ಲ ಚೊಕ್ಕ ಆಗ್ಬಿಡ್ತೈತಿ, ಸೊ ಆ ರೀತಿ ಇರಂಗಿಲ್ರಿ. ಒಳ್ಳೆ ಆಹಾರ ತಗೋಬೇಕು. ನಿಮ್ ಯಾರ ಹತ್ರ ಇದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡು ಡೈಟ್ ಏನೇನ್ ತಗೋಬೇಕು ಅನ್ನೋದು ಪಕ್ಕಾ ನೀವು ಕೇಳ್ಕೊಬೇಕಾಗ್ತೈತ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ಮೆಡಿಸಿನ್ ಬಗ್ಗೆ ಕೊಟ್ಟಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುವಂತೈತಿ ನೋಡ್ರಿ ಕೆಂಪಂದು, ಅದನ್ನ ಒತ್ತಿಬಿಟ್ರಿ. ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ್. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವುದು ಮೆಡಿಸಿನ್ ಡಾಕ್ಟರ್ ಸಲಹೆ ಇರಲಾರ್ದ ತಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.